ಹಾಯ್ ಗೈಸ್, 11 o'clock ನಮ್ಮದು ಚೆಕ್ಔಟ್ ಟೈಮಿಂಗ್ ಇತ್ತು. ಸೊ 11 o'clock ಚೆಕ್ಔಟ್ ಮಾಡಿದ್ದೀವಿ. ಜಸ್ಟ್ ಬ್ಯಾಗ್ ಅದೆಲ್ಲ ಮತ್ತೆ ತಂದು ಕಾರಲ್ಲಿ ಇಟ್ಕೊಂಡಿದ್ವಿ. ಇನ್ನೇನು ಹೊರಡಬೇಕು. ಸೊ ನೆಕ್ಸ್ಟ್ ಏನಂತಂದರೆ ಇಲ್ಲಿ ಲವಾಸ ಬ್ರಿಡ್ಜ್ ಬರುತ್ತೆ. ಸೊ ವಾಟರ್ ಪಾರ್ಕ್ ಅಲ್ಲೆಲ್ಲ ವಾಟರ್ ಸ್ಪೋರ್ಟ್ಸ್ ಗೇಮ್ಸು ಇರ್ತಾವೆ. ಸೊ ಅಲ್ಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ನೆಕ್ಸ್ಟ್ ನಮ್ಮ ಜರ್ನಿ ಅಲ್ಲಿಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ ನಾವು ಏನೇನು ಎಕ್ವಿಪ್ಮೆಂಟ್ಸ್ ತೊಗೊಂಡ್ಬಂದ್ವಿ, ಸೊ ಕಾರಲ್ಲಿ ಯಾವ ರೀತಿ ಅರೇಂಜ್ಮೆಂಟ್ ಮಾಡಿದ್ವಿ ಅನ್ನೋದನ್ನ ಒಂದು ಈ ವಿಡಿಯೋದಲ್ಲಿ ಹೇಳಬೇಕಂತ. ಸೊ ಆಲ್ಮೋಸ್ಟ್ ನಮ್ಮದು ಲಾಂಗ್ ಟ್ರಿಪ್ ಆಗಿರೋದ್ರಿಂದ ಕೆಲವೊಂದು ಸ್ಪೇಸ್ ಬೇಕಾಗಬೇಕಂತ ಮಾಡ್ಕೊಂಡಿದ್ದೀವಿ. ಸೊ 1 or 2 ಲೀಟರ್ ಬಾಟಲ್ ತೊಗೊಂಡ್ರೆ ಸಫಿಷಿಯೆಂಟ್ ಆಗಲ್ಲ ಅಂದ್ಕೊಂಡು ಮನೆಯಿಂದ ಒಂದು 5 ಲೀಟರ್ ಕ್ಯಾನ್ ತೊಗೊಂಡಿದ್ದೀವಿ. ಅದು ಮುಂದ್ಗಡೆ ಇಟ್ಕೊಂಡಿದ್ದೀವಿ. ಇಲ್ಲಿ ತುಳುಕಬಾರ್ದಂತ ಸ್ವಲ್ಪ ಪ್ಲಾಸ್ಟಿಕ್ ಹಾಕಿ ಪ್ಯಾಕ್ ಮಾಡಿದ್ದೀವಿ. ಅದಾದಮೇಲೆ ನೆಕ್ಸ್ಟ್ ರೋ ಅಲ್ಲಿ ನಮ್ಮ ಜನನಿದು ಬ್ರೇಕ್ಫಾಸ್ಟ್ ಮಾಡೋದು. ಇವಾಗ ಅಮ್ಮ ಕೊಡಿಸ್ಲಿಕ್ಕೆ ಬೆಳಗ್ಗೆ ಆಲ್ರೆಡಿ ಒಂದು ಟೈಮ್ ಉಪ್ಪಿಟ್ಟು ತಿಂದಾಳೆ. ಸೆಕೆಂಡ್ ಟೈಮ್ ಇದು, ಸೆಕೆಂಡ್ ಬ್ರೇಕ್ಫಾಸ್ಟ್ ಇದು. ಅವಳಿಗೆ ಟೀ ಅದೇನು ಬೇಕಾಗಿಲ್ಲ, ನೀರು ಮತ್ತು ಬಿಸ್ಕೆಟು, ಪಾರ್ಲೆ ಗರ್ಲ್. ಇಲ್ಲಿ ಕಂಪ್ಲೀಟ್ ಈ ರೋವಲ್ಲಿ ನಾವೇನು ಇಟ್ಟಿಲ್ಲ. ಅವಳಿಗೆ ಅಂತೇನೋ ಬೆಡ್ಶೀಟ್ ಹಾಕಿದ್ದೀವಿ. ಅವಳಿಗೆ ಯಾವಾಗೆಲ್ಲ ನಿದ್ದೆ ಬರುತ್ತೆ ಅಂದ್ಕೊಂಡಾಗ ಅವಳಿಗೆ ಮಲಗಲಿಕ್ಕೆ ಅದು ಸ್ಪೇಸ್ ಮಾಡ್ಕೊಂಡಿರೋದು ನಾವು. ಇನ್ನು ಥರ್ಡ್ ರೋ ಅಂತ ಬಂದಾಗ ನಮ್ಮೆಲ್ಲ ಬ್ಯಾಗ್ಗಳನ್ನೆಲ್ಲ ಇಲ್ಲಿ ಪ್ಲೇಸ್ ಮಾಡಿದ್ದೀವಿ. ಸೊ ಇದೊಂದು ಇಲ್ಲಿ ಹಸಿ ಬಟ್ಟೆ, ವೆಟ್ ಬಟ್ಟೆ ಆರ್ಲಿಕ್ಕೆ ಅಂತೇಳಿ ಒಂದು ಥ್ರೆಡ್ ಕಟ್ಟಿದ್ದೀವಿ ಇಲ್ಲಿ. ಸೊ ಹೋಗ್ಬೇಕಾದ್ರೆ ಇಲ್ಲಿ ವೆಟ್ ಬಟ್ಟೆ ಏನಾದರೂ ಡ್ರೈ ಆಗ್ಲಿಕ್ಕೆ ಅದನ್ನ ಇಲ್ಲೇ ಹಾಕ್ತೀವಿ. ಅದಾದಮೇಲೆ ಆ್ಯಕ್ಚುಲಿ ಇಲ್ಲಿ ಥರ್ಡ್ ರೋಲ್ಲಿ ಒಂದು ಸೀಟಿಂಗ್ ಇತ್ತು. ಅದನ್ನು ರಿಮೂವ್ ಮಾಡಿ ಮನೇಲೇ ಇಟ್ಟು ಇಷ್ಟು ಸ್ಪೇಸ್ನಾಗ ಲಗೇಜ್ ಇಡಲಿಕ್ಕೆ ಅಂತ ಕಾವಾಗಲಿ ಅಂತ ಲಗೇಜ್ ಇಡೋಕ್ಕೆ ಇರಲಿ ಅಂತೇಳಿ ಈ ಥರ ಮಾಡಿರೋದು. ನೋಡ್ಬೋದಲ್ಲ, ಚಾರ್ಜಿಂಗು, ಟ್ರೈಪೋರ್ಡು, ಕ್ಯಾಮ್ರಾ ಬ್ಯಾಗು, ಒಂದು ಆಲ್ಮೋಸ್ಟ್ ಲಗೇಜ್ ಏನಾದ್ರೆ ಲಾಸ್ಟ್ ರೋಲೇ ಹಿಡ್ದಿದ್ದು. ಇವು ಬೇರೆ ಮನೆಯಿಂದ ರೊಟ್ಟಿ ಮಾಡಿ ಕಟ್ಟಿದ್ರೆ ಎಮರ್ಜೆನ್ಸಿ ಇರಲಿ ಎಲ್ಲಾದರೂ ಅಂತೇಳಿ. ಯೂಸ್ ಆಗ್ತದಲ್ಲ ಗೊತ್ತಿಲ್ಲ. ಈ ಥರ ಕಂಪ್ಲೀಟ್ ನಮ್ದು ಏನೇನು ಲಗೇಜ್ ಇದೆಯಲ್ಲ A to Z ಲಗೇಜ್ ಕಂಪ್ಲೀಟ್ ನಾವು ಥರ್ಡ್ ರೋಲೇ ಇಟ್ಟಿರೋದು. ಇವತ್ತು ಬ್ರೇಕ್ಫಾಸ್ಟ್ ಆಯಿತು. ಇವತ್ತು ಬ್ರೇಕ್ಫಾಸ್ಟ್ ಮಾಡಿದ್ರಿ? ಏನು ಮಾಡಿದ್ರಿ? ಹಾಂ ಏನು ಮಾಡಿದ್ರಿ ಬ್ರೇಕ್ಫಾಸ್ಟ್ನ? ಹಾಂ ಜರ್ಗುಂಡಿ ಬ್ರೇಕ್ಫಾಸ್ಟ್ ಜರ್ಗುಂಡಿ ಆಟವ ಅದು. ಇದು ಬಿಸ್ಕೆಟ್ ಮಮ್ಮ ಏನು ಮಾಡಿದ್ರಿ ಬಾ? ಹಾಂ ಟೀ ಬಿಸ್ಕೆಟ್ ತಿಂದ್ರಿ? ಇದು ಮಾ ಬಿಸ್ಕೆಟ್. ಆಯ್ತು. ಇನ್ನೇನು ಮಾಡೋದು ಮುಂದೇನು ಮಾಡೋದು? ಹಾಂ ಮನೆಗೆ ಹೋಗೋದು ಇನ್ನೂ ಟೈಮ್ ಐತಿ. ಇನ್ನೂ ಒಂದು ವಾರ ಮೇಲೆ ಐತೆ. 10 days, 10 ದಿನ ಮನೆಗೆ ಹೋಗೋದು. ಇವಾಗ ನೆಕ್ಸ್ಟ್ ಅಲ್ಲಿ ಹೋಗೋದು ಮಾಬಲಿ ಆಟ ಆಡಕ್ಕೆ. ನೀ ಅಲ್ಲಿ ತಂದು ಜೋಜೋ ಮಾಡ ಮತ್ತೆ ಫ್ರೆಶ್ ಆಗಕತ್ತೈತ. ಸೊ ನಮ್ಮ ಜನನಿದು ಸ್ಲೀಪರ್ ಕೋಚ್ ನೋಡಿ ಹೆಂಗಿದೆ. ಫುಲ್ಲು ಒಂದು ಬರ್ತ್ ಅವಳಿಗೆನೆ. ಪುತು ಗುಡ್ ನೈಟು. ಮಲ್ಕೋರ್ವಾ, ಮಲ್ಕೋ. ಹಾಂ ಮಲ್ಕೋಬಾರ. ಜೋಜೋ ಬಂದಿಲ್ಲ? ಮಲ್ಕೋರ ಪುತ್ತು. ನೋಡ್ರಿ ಇದು ಫುಲ್ ಬರ್ತ್ ಅವಳಿಗೆನೆ. ನಮ್ಗೆ ಯಾರಿಗೂ ಎಂಟ್ರಿ ಇಲ್ಲ ಇಲ್ಲಿ. ಮಿಡಲ್ ಸೀಟ್ ಅವಳೇ ಮಾರಾಣಿದಿದು ಸ್ಲೀಪರ್ ಕೋಚ್. ಪುತ್ತು ನಾ ಅಲ್ಲಿ ಬರೋಣ. ನಾ ಅಲ್ಲಿ ಜೋಜೋ ಮಾಡ್ಲಿ? ಮಮ್ಮಿ ಬೇಡ? ಯಾಕವ? ಮಮ್ಮಿಗೂ ಬಾ ಅಂತೇಳಿ. ನಾ ಬರಲಿ? ಓಕೆ. ಮತ್ತು ಕಾರ್ ಯಾರು ನೀ ಹೊಡಿತಿ? ಕಾರ್ ನೀ ಓಡಿಸ್ತಿ? ಓಡಿಸೋಗು ಹೋಗು. ಹಾಂ ಏನಾಯ್ತು? ಕಾರ್ ಓಡ್ಸಕ್ ಬರಲ್ಲ? ಬರ್ತೈತಿ ನೋಡು, ಹೋಗು ಟ್ರೈ ಮಾಡು. ಕಾರ್ ಓಡ್ಸ. ನಂಗೆ ಸುಸ್ತಾಗ್ಯದವ. ನೀನೇ ಕಾರ್ ಓಡಿಸಿ ಇಡೀ ದಿನ ನಾನೇ ಓಡಿಸಿ. ಇವತ್ತು ನೀವು ಓಡಿಸ್ತಿ? ಹೋಗು ಹೋಗು. ನಾ ಮಲ್ಕೋತೀನಿ, ಹೋಗು. ಹೋಗು. ಹಾಂ ಹೋಗಿ ಸ್ಟಾರ್ಟ್ ಮಾಡು. ನಾ ಕುಂದ್ರಲೇ? ಹಾಂ ಸರಿ ಹೋಗು. ನೀ ಕಾರ್ ಸ್ಟಾರ್ಟ್ ಮಾಡು. ಬರಲ್ಲ? ಬರ್ತದ ಹೋಗ ಬಂಗಾರ. ಹಾಂ ಓಡಿಸ್ರಿ. ಒಜ್ಜೈತಿ ನೋಡು, ಇನ್ನೊಂದು ಸ್ವಲ್ಪ ಟ್ರೈ ಮಾಡು. ಬರ್ತದ ನೋಡ. ಅದು ಬರಂಗಿಲ್ಲ, ನೀನೇ ಹೋಗ್ಬೇಕು.
ಸ್ಟೇರಿಂಗ್ ಟೈಟ್ ಬರತ್ತದನು ಹೋಗ್ಬೇಕಾದ್ರೆ ಇದು ಲೂಸ್ ಆಗ್ತದ 1 ಅವರ್ ಜೋಜ ಮಾಡ್ತೀರಾ ಇದು ನೀ ಜೋಜ ಮಾಡ್ತೇನೆ ಇಲ್ಲಿಗ ಹಂಗಾರೆ ಹೋಗೋಣ ನೆಕ್ಸ್ಟ್ ಮಾಬಲ್ ಆಟ ಆಡಕ್ಕೆ ಹೋಗೋಣ ಓಕೆ ಆಯಿತು ನನ್ನ ಮಗಳು ಪರ್ಮಿಷನ್ ಕೊಟ್ಟಾಯ್ತು ನೆಕ್ಸ್ಟ್ ಸ್ಟಾಪು ಲವಾಸ ಸಿಟ್ರಿ ಹೋಗೋಣಪ್ಪತ್ತು ಹೋಗುಣ ಹಾಂ ಗುಡ್ ಹಾಂ ಸೀಟ್ ಬೆಲ್ಟ್ ಹಿಂಗೆ ಹಾಕೊಳ್ದನ ಗುಡ್ ನೀನು ನೋಡಿ ಕಲಿಬೇಕು ನೋಡಿ ನಾವೆಲ್ಲ ಏ ಪುತ್ತು ಏನು ತಿನ್ನತ್ತೀರಿ ಏನದು ಏನದು ಏನಮ್ಮ ಅದು ಹಾಂ ಹಾಂ ಏನದು ಹೋಳ್ಗಿ ಹೋಳ್ಗಿ ತಿನ್ನತ್ತೀರಿ ಕೆಡಬೇಡ ಬರಬೇಕಾದ್ರೆ ಇರಲಿ ಅಂತೇಳಿ ಎಮರ್ಜೆನ್ಸಿ ಶೇಂಗಾ ಹೋಳಿಗೆ ಮಾಡ್ಕೊಂಬಂದಿದ್ವಿ ಸೊ ಇವಳು ತಿಂತೀನಿ ಅಂದ್ಕೂಡಲೇ ಬಾಕ್ಸ್ ಓಪನ್ ಮಾಡಿದ್ವಿ ಇವಾಗ ಎಲ್ಲರೂ ಒಂದೊಂದು ತಿಂದ್ಬಿಟ್ಟು ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡೋದೆ ಇವಾಗ ಪುತ್ತು ನನಗೆ ಪುತ್ತು ಶೇಂಗಾ ಹೋಳಿಗೆ ಇಲ್ಲಿ ತೊಗೊಂಡಿನ ಕೊಟ್ಟಿರೇ ನನಗೂ ಅದೇ ಬೇಕು ನಿನ್ನ ಕೈಯಿಂದೇ ಬೇಕು ನನಗೆ ಕೊಡಲ್ಲ ಅದು ಕೊಡ ಇದು ನಂದ ಅದು ನಿಂದ ನಂಗೆ ನಿಂದೇ ಬೇಕು ಕೊಡಂಗಿಲ್ಲ ಹಾಂ ಹ್ಞೂ ಆಯ್ತಾ ತಿನ್ರಿ ಹ್ಯಾಪಿ ಹ್ಯಾಪಿ ಗುಡ್ ಹಾಂ ಹೋಗುಣ್ರಿ ಹೇಳ ಮಮ್ಮ ಮಾಡಿ ಹೋಗುಣ್ರಿ ಓಕೆ ಬಾಯ್ ಅನ್ನುವ ಬಾಯ್ ಬಾಯ್ ಅನ್ನು ಜನನಿದು 2ನೇ ಬ್ರೇಕ್ಫಾಸ್ಟ್ ನಡೀತಿದೆ ಅದು ಮುಗಿದ ಮೇಲೆ ಸ್ವಲ್ಪ ಹೊತ್ತು ಅವಳಿಗೆ ರೆಸ್ಟ್ ಮಾಡೋಕ್ಕೆ ಟೈಮ್ ಕೊಡ್ತೀವಿ ಒಂದು ಹಾಫ್ ಆನ್ ಅವರ್ ಮಲಗಲಿ ಯಾಕಂದರೆ ನೆಕ್ಸ್ಟ್ ನಮ್ಮದು ಡೆಸ್ಟಿನೇಷನ್ ಇಲ್ಲೇ ನಿಯರ್ ಇದೆ ಅರೌಂಡ್ ಜಸ್ಟ್ 3 ಕಿಲೋಮೀಟರ್ ಇರೋದು ಸೊ ಅದಕ್ಕೋಸ್ಕರ ಅವಳಿಗೆ ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರ್ ಮಲಗಲಿಕ್ಕೆ ಟೈಮ್ ಕೊಟ್ಟಿವಂದರೆ ಸೊ ಅವಳು ಆ್ಯಕ್ಟಿವ್ ಆಗಿರ್ತಾಳೆ ನಮ್ಮ ಜೊತೆ ಸೊ ಅದಕ್ಕೋಸ್ಕರ ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರ್ ವೆಯ್ಟ್ ಮಾಡ್ತೀವಿ ಸೊ ಅದಾದಮೇಲೆ ನೆಕ್ಸ್ಟ್ ನಮ್ಮ ಜರ್ನಿ 3 ಕಿಲೋಮೀಟ್ರ್ ಆದಮೇಲೆ ಒಂದು ವ್ಯೂ ಪಾಯಿಂಟ್ ಇದೆ ಸೊ ಅಲ್ಲಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ